ಸ್ವಾಗತಿಸುತ್ತಾ ಈ ಕಾರ್ಮಿಕರ ಕಿಚ್ಚನ್ನ ದೇಶ ಮಧ್ಯದಲ್ಲಿಯೇ ಪ್ರಥಮ ಬಾರಿಗೆ ಹಚ್ಚಿದಂತಹ ಮಹಾನ್ ನಾಯಕರು ಈ ದೇಶದಲ್ಲಿ ಯಾರಾದರೂ ಅದಾರ ಅಂತಂದ್ರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಅನ್ನುವಂತ ಮಾತನಾಡಿದ್ದಾರೆ. ಈ ಒಂದು ಸುಸಂದರ್ಭದಲ್ಲಿ ಅವರ ಪಾದ ಪದ್ಮಗಳಿಗೆ ನನ್ನ ಹಣೆಯನ್ನು ಮುಡಿದು ಅವರ ಕ್ರಾಂತಿ ಗೀತೆಯನ್ನ ಅಚ್ಚುಕಟ್ಟಾಗಿ ಹೊರಹೊಮ್ಮಿಸಿದಂತಹ ಜೋಡಿ ವ್ಯಕ್ತಿಗಳಿಗೆ ಮಹೇಶ್ ಬಿ ದೇವರಾಜ್ ಎಂ ಮಹೇಶ್ ಬಿ ದೇವರಾಜ್ ಮತ್ತೆ ಮತ್ತೆ ಕಾರ್ಮಿಕರಿಗಾಗಿ ದೇವರಾಜ್ ಎಂ ಮಹೇಶ್ ಇಂತಹ ಶಕ್ತಿ ಇಂತಹ ವ್ಯಕ್ತಿ ಕಾರ್ಮಿಕರ ಧ್ವನಿಯಾಗಿ ಇನ್ನೂ ಬೆಳೆಯಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇನ್ನೂ ಶಕ್ತಿ ಕೊಡಲಿ ಅಂತ ಹೇಳಿ ಇನ್ನೂ ಹೆಚ್ಚು ಮಾತಾಡಬೇಕಾಗಿತ್ತು. ಯಾಕಂದ್ರೆ 2 ತಾಸಿನ ಬೆಳಗಿನ ಆದರೂ ಸಮಯದ ಅಭಾವ. ಮತ್ತೊಮ್ಮೆ ವೇದಿಕೆಯ ಮೇಲೆ ಆಸೀನರಾದಂತಹ ಎಲ್ಲ ಮಹೋದಯರಿಗೆ ಆ ಕಾರ್ಮಿಕ ವರ್ಗಗಳಿಗೆ ವಂದನೆಗಳನ್ನು ಸಲ್ಲಿಸಿ ನನಗೆ ಹೋಗಬೇಕಷ್ಟೇ. ಲೈಟ್ ಇಲ್ಲ ಅಂತ ಹೇಳ್ಬೇಕು. ಲೈಟ್ ಇಲ್ಲ ಅಂತ ಹೇಳಿದ್ರೆ ಈ ಅಯೋಗ್ಯ ಅಧಿಕಾರಿಗಳು ಅಯೋಗ್ಯ ಏನು ರಾಜಕಾರಣಿಗಳಿರೋ ಅವರು ವಿಫಲ್ಯ ಅವರು ಅಯೋಗ್ಯರು ನಮ್ಮ ಹೆಸರಿನಲ್ಲಿ ದುಡ್ಡು ತಗೊಳ್ತಾರೆ ಇಷ್ಟು ಮಾಡಿದ್ದಾರೆ. ಇವರು ಯೋಗ್ಯತೆ ಕರೆಂಟ್ ಬಿಲ್ ಕಟ್ಟಕ್ಕಾಗಲ್ಲ, ಕರೆಂಟ್ ವ್ಯವಸ್ಥೆ ಮಾಡಕ್ಕಾಗಲ್ಲ. ಅದರಿಂದ ರಾಜಕಾರಣಿಗಳು ಯಾಕೆ ಬಂದ್ರೆ ನಮಸ್ಕಾರ ಸ್ನೇಹಿತರೆ. ಏನು ವೇದಿಕೆಯಲ್ಲಿರುವಂತ ಎಲ್ಲ ನನ್ನ ಬಂಧುಗಳಿಗೆ ಮೆಸುತ್ತ ನನ್ನ ವೇದಿಕೆ ಮುಂದಿರುವಂತಹ ನನ್ನ ಬಂಧುಗಳು ಕಾರ್ಮಿಕ ಬಂಧುಗಳು ನಿಮಗೂ ಕೂಡ ನಮಸ್ಕಾರ ಮಾಡ್ತಾ ಹಿರಿಯರಿಂದ ಆಶೀರ್ವಾದ ಬಯಸಿ ಹಿರಿಯರಿಂದ ಹಾರೈಕೆಯನ್ನು ಕೊಡ್ತಾ ನನ್ನ ಚಾಲಕ ಬಂಧುಗಳು ನಿಂತ್ಕೊಂಡಿರೋ ನೋಡಕ್ಕಾಗಲ್ಲ. ಅವರಿಗಾಗಲೂ ನಾನು ಬೇಗ ಇದು ಮಾಡ್ತೀನಿ. ದೇವರ ಸ್ನೇಹಿತರೆ, ಇವತ್ತು ನಾನು ನೋಡಿರೋದು ಏನಂತ ಹೇಳಿದ್ರೆ, ನಾನು ಒಂದು ಕಾರ್ಮಿಕ ಸಂಘಟನೆಯ ಸಾಮಾನ್ಯ ಒಬ್ಬ ಮುಖಂಡ. ಕಾರ್ಮಿಕರು ಬಹಳಷ್ಟು ಜನ ಕೂತ್ಕೊಂಡಿದ್ರು. ನಮ್ಮ ಹಣೆಬರ ನಮ್ಮ ದೇವರಾಜವ್ರದ್ದಾಗಿರ್ಬೋದು ನಮ್ದಾಗಿರ್ಬೋದು ಏನ್ ಹಣೆಬರ ಅಂತ ಹೇಳಿದ್ರೆ, ಕಾರ್ಮಿಕರಿಗೆ ಅವರಿಗೆ ಬೇಕಾದ ಸೌಲಭ್ಯವನ್ನು ತಗೊಳ್ಳುವಂತ ಎಷ್ಟು ತಗೊಳ್ಳಿ ಅಂತ ಹೇಳಿದ್ರು ತಗೊಳ್ಳೋದ. ಬರೀ 173 ರೂಪಾಯಿ ಅಥವಾ ಒಂದು 500 ರೂಪಾಯಿ ಕಟ್ಟಿ ಅವರ ಸೌಲಭ್ಯನ ಪಡೆಯಿರಿ ಅಂತ ಹೇಳಿದ್ರೆ ಪಡೆಯಕ್ಕಾಗಲ್ಲ. ಅದನ್ನ ಯಾರ್ಯಾರು ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಬೇರೆ ಬೇರೆ ವಿಷಯಕ್ಕೆ ಬೇರೆ ಬೇರೆ ಎಲ್ಲ ಹೋಗೋದಕ್ಕೆ ಬೇರೆ ಬೇರೆ ಅವರವರ ವ್ಯವಸ್ಥೆ ಬಳಸ್ಕೊಳ್ಳಿಕ್ಕಾಗಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಅಲ್ಲದೆ ಇರೋರು ಕಾರ್ಡ್ಗಳನ್ನು ಬಳಸ್ಕೊಂಡಿಲ್ಲ. ಆದ್ರೆ ನಿಜವಾದ ಕಾರ್ಮಿಕರು ಆ ಕಾರ್ಡ್ಗಳನ್ನ ತಗೊಂಡಿಲ್ಲ. ಆದ್ರೆ ನಮ್ಮ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ, ಅದನ್ನ ಸರಿಯಾದ ರೀತಿಯಲ್ಲಿ ಅಡ್ವೈಸ್ ಮಾಡಬೇಕಾದ ಸರ್ಕಾರ ಈ ಸೀದಾ ಮೂಗು ಕಟ್ ಮಾಡ್ಕೊಂಡಿದ್ರಂತೆ ಹಾಗೆ ಮಾಡ್ಕೊಂಡಿದೆ. ಏನಂತ ಹೇಳಿದ್ರೆ, ಎಲ್ಲ ಕಾರ್ಡನ್ನ ಹೋಲ್ಡ್ ಮಾಡಿದೆ, ಎಲ್ಲ ಸೌಲಭ್ಯಗಳನ್ನ ಹೋಲ್ಡ್ ಮಾಡಿದೆ. ಏನು 22 ಸೌಲಭ್ಯಗಳಲ್ಲಿ ಸಾಕಷ್ಟು ಸೌಲಭ್ಯ ಇತ್ತು ಹೋಲ್ಡ್ ಮಾಡಿದೆ. ಆದ್ರೆ ನಮ್ಮ ಕಾಂತಿರವರೇ ಯಾವತ್ತೂ ಕೂಡ ಸರ್ಕಾರ ಅಕ್ರಮ ಎಸ್ಟಿಗಳಲ್ಲಿ ಸೇತುವೆ ಅಂತ ಹೇಳಿದಾಗ ಆ ಸೇತುವೆಯನ್ನ ಹೋಲ್ಡ್ ಮಾಡಿಲ್ಲ, ಮತ್ತಷ್ಟು ಅನ್ನು ಬಿಡುಗಡೆ ಮಾಡಿದ್ದಾರೆ. ಮಾನ್ಯ ಸರ್ಕಾರದ ಸಿದ್ದರಾಮಯ್ಯ ಮೇಲೆ ಹಗರಣ ಬಂದಿದೆ. ಅವರು ಬುದ್ಧಿವಂತರಾಗಬೇಕು, ನಮ್ಮಿಂದ ಸಾಧ್ಯ ಇಲ್ಲ. ನೀವು ಬುದ್ಧಿವಂತರಾಗಬೇಕು, ನಿಮ್ಮ ಹಕ್ಕನ್ನ ಕೇಳಿ ಪಡಿಬೇಕು. ಅಧಿಕಾರಿಯ ಟೇಬಲ್ ಕುಟ್ಟಿ ನೀವು ಅವಾಗ ಪಡಿದ್ರು, ಅವಾಗ ಮಾತ್ರ ನಾವು ನೀವೆಲ್ಲರೂ ಒಂದು ಸದೃಢವಾದಂತ ನಾಡನ್ನು ಕಟ್ಟಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಏನು ನಮ್ಮ ದೇವರಾಜ್ ಅವರು ಜನ್ಮ ದಿನಾಚರಣೆ ಇದೆ ಅವ್ರದ್ದು. ಅವರ ಜನ್ಮ ದಿನಾಚರಣೆ ದಿವಸ ಅವರಿಗೆ ವಿಶೇಷವಾಗಿ ದೇವರು ಒಳ್ಳೇದು ಮಾಡಿ ಅಂತ ಹಾರೈಸ್ತಾ, ಮತ್ತು ನಮ್ಮ ಮಹೇಶ್, ನನ್ನ ಗೆಳೆಯ ಮಹೇಶ್ ಇಬ್ರು ಸೇರಿ ಮಾಡಿರುವಂತಹ ಈ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿಬಂದಿದೆ.
ನಮಗೆ ತಿಳಿದು ಅವರ ಮುಖಾಂತರ ಕೇಳಿ ನಮ್ಮ ಸೌಲಭ್ಯಗಳನ್ನು ತಗೋಬೇಕಂತ ನಾವು ಕೂಡ ಹೋದ ವರ್ಷದಲ್ಲಿ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಮಾಡಿದ್ವಿ. 10,000 ಜನರನ್ನ ಸೇರಿಸಿ ಶಾಪುರದಲ್ಲಿ ಯಾದಗಿರಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಮಾಡಿದ್ವಿ. ದೇವರಾಜ್ ಸರ್ ಬಂದಿದ್ರು, ಶ್ರೀನಿವಾಸ್ ಅವರು ತಂಡದವರೆಲ್ಲ ಬಂದಿದ್ರು. ಆ ಕಾರ್ಯಕ್ರಮ ಯಶಸ್ವಿ ಮಾಡಿದ್ವಿ. ಈ ಬೆಂಗಳೂರಲ್ಲಿ ಕೂಡ ಈ ಕಾರ್ಯಕ್ರಮ ಯಶಸ್ವಿ ಆಯಿತು. ಇನ್ನು ಇಂಥ ಕಾರ್ಯಕ್ರಮ ಮಾಡೋದನ್ನ ಒಂದು ಹಲವಾರು ಆಲೋಚನೆಗಳು ಬರ್ತವೆ. ಇವತ್ತು ಹತ್ತೂರು ಮೆರವಣಿಗೆ ಆಗಬೇಕಾಗಿತ್ತು. ಆ ಸಿಎಂ ಕಾರ್ಯಕ್ರಮ ಇರೋದ್ರಿಂದ ಆ ಮೆರವಣಿಗೆ ಪರ್ಮಿಷನ್ ಸಂಚಿತ ಮೆರವಣಿಗೆ ಆಯಿತು. ಇಲ್ಲಿ ರಾಜನಗರದ ಒಂದು ರಾಮಂದಿರ ಕ್ರೀಡಾಂಗಣದಲ್ಲಿ ಒಂದು ಒಳ್ಳೆಯ ಅದ್ಭುತವಾಗಿ ಕಾರ್ಯಕ್ರಮ ಆಯಿತು. ಈ ನಮ್ಮ ಕಾರ್ಯಕ್ರಮ ಮಳೆಗಾಲ ಕೂಡ ನಮ್ಗೆ ಆಶೀರ್ವಾದ ಅಂತ ಹೇಳ್ಬೇಕು. ನಾವು ಜಾಸ್ತಿ ಮಳೆ ಬಂದ್ರೆ ಕಾರ್ಯಕ್ರಮ ಮಾಡ್ಲಾಕಂತ ಆಗುದಿಲ್ಲ ಬಯಲು ಒಂದು ಕ್ರೀಡಾಂಗಣದಲ್ಲಿ. ಎಲ್ಲರೂ ನಮಸ್ಕಾರ. ಇವತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟ ಮತ್ತು ಅಖಿಲ ಕರ್ನಾಟಕ ರಾಜ್ಯ ಕಾರ್ಮಿಕರ ಹಿತರಕ್ಷಣಾ ವೇದಿಕೆಯ ವತಿಯಿಂದ ನಾವು ಈ ರಾಮಮಂದಿರ ಕ್ರೀಡಾಂಗಣದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇಡೀ ರಾಜ್ಯಾದ್ಯಂತ ಕಾರ್ಮಿಕರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಹಾಗೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಹಾಗೂ ರೈತಪರ ಸಂಘಟನೆ, ಕಾರ್ಮಿಕರ ಪರ ಸಂಘಟನೆಗಳು ಹಾಗೂ ನಮ್ಮ ಎಲ್ಲ ಆತ್ಮೀಯ ಸ್ನೇಹಿತರುಗಳು, ಕಾರ್ಮಿಕರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ವಿಶೇಷವಾಗಿ ನಾವು ನಾಗರಬಾವಿ ವೃತ್ತದಿಂದ ನಾವೊಂದು ಜಾಥವನ್ನು ಕಾರ್ಮಿಕರಿಗೆ ಒಂದು ಜನಸ್ಪಂದನೆ, ಜಾಗೃತಿಗೊಳಿಸುವಂಥ ಒಂದು ವಿಚಾರವಾಗಿ ಅಲ್ಲಿಂದ ಕೂಡ ಜಾಥವನ್ನು ನಾವು ರಥಗಳ ಮೂಲಕ ನಾವು ಇಲ್ಲಿವರೆಗೂ ಬಂದ್ವಿ. ಸೊ ಯಾವುದೇ ರೀತಿಯಾದಂತಹ ಎಲ್ಲೂ ಅಡೆತಡೆಗಳಿಂದ ನಾವು ನಿರಂತರವಾಗಿ ಎಲ್ಲ ಕಡೆಯೂ ಒಂದು ಅವೇರ್ನೆಸ್ಸನ್ನು ಕೂತ್ಕೊಂಡು ನಾವು ಬಂದು ನಮ್ಮ ರಾಮ ಮಂದಿರ ಕಾರ್ಯಕ್ರಮ ಏನೋ ಒಂದು ಜಾಗಕ್ಕೆ ಬಂದು ಒಂದು ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲ ಕಾರ್ಮಿಕ ವರ್ಗದವರಿಂದ ಕೈ ಜೋಡಿಸಿ ಒಂದು ಯಶಸ್ವಿಯಾಗಿ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆದಿದೆ. ಅದರ ಜೊತೆಗೆ ನಾವು ಏನು ಒಂದು ನಮ್ಮ ಆಟೋ ಕಾರ್ಮಿಕರು ನಮ್ಮ ಜೊತೆ ಕೈ ಜೋಡಿಸಿರೋದ್ರಿಂದ ಅವ್ರಿಗೂ ಕೂಡ ಏನೋ ಒಂದು ಸಮವಸ್ತ್ರವನ್ನು ಕೂಡ ನಾವು ಅವರಿಗೆ ನೀಡೋ ಮುಖಾಂತರ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀವಿ. ಕೆಲವೊಂದು ನಮ್ಮ ಪಾಲಣ್ಣವ್ರು ಇರ್ಬೋದು, ಕ್ರಾಂತಿರಾಜ್ ಅವರು ಇರ್ಬೋದು, ವೆಂಕಟೇಶ್ ಗೌಡರು ಇರ್ಬೋದು, ಮತ್ತು ನಮ್ಮ ಶೈಲಜಾ ಮೇಡಮ್ ಅವರು ಇರ್ಬೋದು, ಗಿರಿಜಮ್ಮ ಮೇಡಮ್ ಅವರು ಇರ್ಬೋದು, ತುಂಬ ಕನ್ನಡ ಪರ ಸಂಘಟನೆ ನಮ್ಮ ನರಸಿಂಹೇಗೌಡರು ಹಾಗೂ ನಮ್ಮ ನಟರಾಜ್ ಬೊಮ್ಸಂದ್ರ ಅವರು, ತುಂಬ ಜನ ನಮ್ಮ ಸಂಘಟನೆ ರಾಜ್ಯಾಧ್ಯಕ್ಷರು ಕೂಡ ಬಂದಿದ್ದಾರೆ. ಹಾಗೆ ನಮ್ಮ ಜೊತೆ ಕೂಡ ನಮ್ಮ ಆತ್ಮೀಯ ನಮ್ಮ ಏನು ವೇದಿಕೆಯ ಸಂತೋಷ್ ಕೂಡ ಬಂದಿದ್ದಾರೆ. ನಮ್ಮ ಸ್ನೇಹಿತರು ಗೋಪಿಯವರು ಕೂಡ ಬಂದಿದ್ದಾರೆ. ಹಾಗೆ ನಮ್ಮ ಖಲೀಲ್ ಅವರಿದ್ದಾರೆ, ಜೊತೆಗೆ ನಮ್ಮ ಬಬುಲ್ ಅವರಿದ್ದಾರೆ, ನಮ್ಮ ಅಣ್ಣ ಇದ್ದಾರೆ ಯಾದಗಿರಿ ಜಿಲ್ಲೆಯಿಂದ, ನಮ್ಮ ಸ್ನೇಹಿತರು ಶಿವಕುಮಾರ್ ಇದ್ದಾರೆ. ಒಂದು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇವತ್ತೊಂದು ದಿನ ಸತ್ಯವಾಗ್ಲೂ ಹೇಳಬೇಕು ಅಂತಂದರೆ ನಿಜವಾದಂಥ ಕಾರ್ಮಿಕರಿಗೆ ಸಿಗಬೇಕಾಗಿರ್ತಕ್ಕಂಥ ಅನುದಾನ ಯಾವುದೇ ಕಾರಣಕ್ಕೂ ಸಿಗ್ತಿಲ್ಲ. ನಾವು ಈ ಕರಪ್ಷನನ್ನು ಖಂಡಿತವಾಗಲೂ ನಾವು ಚೇಂಜ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ನಾವು ರಾಜ್ಯಾಧ್ಯಕ್ಷಗಳು, ನಮ್ಮ ಕಾರ್ಮಿಕ ಸಂಘಟನೆ ರಾಜ್ಯಾಧ್ಯಕ್ಷರು ತುಂಬ ಜನ, ನಾವಿರ್ಬೋದು, ದೇವರಾಜ್ ಅವರು ಇರ್ಬೋದು, ತುಂಬ ಜನ ಕಾರ್ಮಿಕ ಸಂಘಟನೆ ರಾಜ್ಯಾಧ್ಯಕ್ಷಗಳು ಎಲ್ಲ ಕೂಡ ನಮ್ಮ ಪದಾಧಿಕಾರಿಗಳು ಕೂಡ ಎಲ್ಲ ಸೇರಿ ಆದಷ್ಟು ಪ್ರಯತ್ನಗಳು ಮಾಡ್ತಾಯಿದ್ದೀವಿ, ಆಗ್ತಾಯಿಲ್ಲ. ಬಟ್ ಇವಾಗ ಒಂದು ತಕ್ಕ ಮಟ್ಟಕ್ಕೆ ನಮ್ಮ ಪ್ರಯತ್ನ ಮೀರಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಲೆವೆಲ್ಗೆ ಬಂದಿದೆ. ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಅಂಥದ್ದು ಏನಾದರೂ ಕಂಡು ಬಂದಲ್ಲಿ ದೊಡ್ಡ ಮಟ್ಟದಲ್ಲಿ ಉಗ್ರ ಹೋರಾಟವನ್ನು ನಾವು ಮಾಡಿ ಇದೊಂದು ಸರಿಯಾದ ರೀತಿಯಲ್ಲಿ ಅದನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಾಲನೆ ಕೊಡ್ತೀವಿ. ನಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ಮಹೇಶ್, ಅಖಿಲ ಕರ್ನಾಟಕ ರಾಜ್ಯ ಕಾರ್ಮಿಕರ ಹಿತರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ. ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟ ಬೆಂಗಳೂರು ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ನಾನು ಯಾದಗಿರಿಯಿಂದ ಬಂದಿದ್ದೇನೆ. ಈ ಕಾರ್ಮಿಕರಿಗೋಸ್ಕರವಾಗಿ ಜಿಲ್ಲಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಕೂಡ ಕಾರ್ಮಿಕರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸಿ ಕೊಡಬೇಕಂತೇಳಿ ರಾಜ್ಯಾಧ್ಯಕ್ಷರಾದ ದೇವರಾಜ್ ಅವರು ನಾವು ಎಲ್ಲರೂ ಸೇರಿಕೊಂಡು ಒಂದು ಹೋರಾಟ ಮಾಡ್ತಾ ಸರ್ಕಾರಕ್ಕೆ ಈ ಕಾರ್ಮಿಕ ಸೌಲಭ್ಯಗಳನ್ನು ಸಿಗೋದಕ್ಕೋಸ್ಕರವಾಗಿ ಗಮನ ಸೆಳೆದು ಅವರಿಗೆ ಕಾರ್ಮಿಕ ಸೌಲಭ್ಯಗಳನ್ನು ದೊರಕಿಸಿ ಕೊಡೋಕ್ಕೋಸ್ಕರ ನಾವೆಲ್ಲ ಹೋರಾಟ ಮಾಡ್ತಾಯಿದ್ದೀವಿ. ಅದೇ ರೀತಿಯಾಗಿ ಈ ಬೆಂಗಳೂರಿನಲ್ಲಿ ಒಂದು ರಾಜಾಜಿನಗರದ ರಾಮ ಮಂದಿರ ಕ್ರೀಡಾಂಗಣದಲ್ಲಿ ಒಂದು ಅದ್ಧೂರಿಯಾದಂಥ ರಾಜ್ಯ ಮಟ್ಟದ ಕಾರ್ಯಕ್ರಮ ಕೂಡ ನಾವು ಅಲ್ಲಿಂದ ಬಂದಿದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿ ಆಯಿತು. ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಇವತ್ತು ಒಂದು ಕಾರ್ಮಿಕರ ದಿನಾಚರಣೆ ನಾವು ಮೇ 1ನೇ ತಾರೀಕು ಮಾಡಬೇಕಾಗಿತ್ತು. ಮೇ 1ನೇ ತಾರೀಕು ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ನಾವು ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾವು ಇಡೀ ರಾಜ್ಯದಲ್ಲಿ ಎಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷರುಗಳಿಗೆ, ಪದಾಧಿಕಾರಿಗಳಿಗೆ ತಿಳಿಸಿ
ಈ ತಿಂಗಳಲ್ಲಿ ನಾವು ಒಂದು ಕಾರ್ಮಿಕರ ದಿನಾಚರಣೆ ಮಾಡಬೇಕು ಮತ್ತು ಒಂದು ದೊಡ್ಡ ಕಾರ್ಮಿಕರಿಗೆ ಆಗಿ ಒಂದು ದೊಡ್ಡ ರಥಯಾತ್ರೆಯನ್ನು ಬೆಂಗಳೂರು ಮಹಾನಗರದಲ್ಲಿ ಮಾಡ್ಬೇಕಂತೇಳಿ ನಾವು ಬೆಳಗ್ಗೆ ನಾವು ಸ್ಟಾರ್ಟ್ ಮಾಡಿದ್ದೀವಿ. 2 ಗಂಟೆಯಿಂದ ನಾಗರಬಾವಿ ಸರ್ಕಲಿಂದ ರಾಮ ಮಂದಿರ ಗ್ರೌಂಡ್ವರೆಗೆ ನಾವು ರಥಯಾತ್ರೆಯನ್ನು ಮಾಡಿಕೊಂಡು ಇವತ್ತು ಕಾರ್ಮಿಕರಿಗೆ ಜನಜಾಗೃತಿ ಸಮಾವೇಶ ಅಂತೇಳಿ ಇದು ಒಂದು ಅರಿವು ಮೂಡಿಸೋಕ್ಕೋಸ್ಕರ ಈ ಕಾರ್ಯಕ್ರಮ ಹೊರತಾಗಿ ನಾವೇನು ಬೇರೆ ರೀತಿ ಕಾರ್ಯಕ್ರಮ ಅಲ್ಲ. ಇದು ಅರಿವು ಮೂಡಿಸ್ಬೇಕು. ಈ ಕಾರ್ಮಿಕರಿಗೆ ಏನು ಸಿಗುತ್ತೆ, 103 ಕ್ಯಾಟಗರಿಗೆ ಕಾರ್ಮಿಕರಿಗೆ ಏನು ಸಿಗುತ್ತೆ, ಅಸಂಘಟಿತ ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರಿಗೆ ಏನು ಸಿಗುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ಜನಜಾಗೃತಿ ಮೂಡಿಸೋಕ್ಕೋಸ್ಕರ ನಾವು ಪಾಂಪ್ಲೆಂಟಲ್ಲಿ ಕೂಡ ನಾವು 22 ಬೇಡಿಕೆಗಳನ್ನ ಇಟ್ಟಿದ್ದೀವಿ. ಸತತವಾಗಿ ನಾವು 2009ರಿಂದನೂ ಕೂಡ ನಾವು ಈ 22 ಬೇಡಿಕೆಗಳು ಇಟ್ಕೊಂಡು ಬಂದಿದ್ದೀವಿ. ಈಗೂ ಕೂಡ ನಾವು ಕೇಳ್ತಾ ಇದ್ದೀವಿ. ಸರ್ಕಾರ ನಮ್ಮ ಇದಕ್ಕೆ ಬೇಡಿಕೆಗೆ ಲಾಸ್ಟ್ ಟೈಮ್ ನಾವು ಫ್ರೀಡಮ್ ಪಾರ್ಕಲ್ಲಿ ನಾವು ಒಂದು ಹೋರಾಟ ಮಾಡಿದಾಗ 5 ಲಕ್ಷ ಕೊಡಬೇಕು ನಮ್ಮ ಕಾರ್ಮಿಕರಿಗೆ ಮನೆ ಕಟ್ಟೋದಕ್ಕಂತ ಕೇಳಿದಾಗ ಅವರು 2 ಲಕ್ಷಕ್ಕಂತ ಬಂದಿದ್ದಾರೆ. ಮತ್ತು ನಾಳೆ ಮೀಟಿಂಗ್ ಇದೆ. ನಾವು 2 ಲಕ್ಷಕ್ಕೂ ನಾವು ಯಾವುದೇ ಕಾರಣಕ್ಕೆ ನಮ್ಮ ಕೈಯಿಂದ 2 ಲಕ್ಷಕ್ಕೆ ಒಪ್ಪಲ್ಲ. 5 ಲಕ್ಷ ನಮ್ಮ ಕಾರ್ಮಿಕರ ಯಾವುದೇ ಒಂದು ಮನೆ ಕಟ್ಟೋಕ್ಕಾಗ್ಬೋದು, ಖರೀದಿ ಮಾಡೋಕ್ಕಾಗ್ಬೋದು. 5 ಲಕ್ಷ ರೂಪಾಯಿ ಸರ್ಕಾರ ಕೊಡಲೇಬೇಕಂತೇಳಿ ನಾವೊಂದು ಜನ ಜಾಗೃತಿ ಮತ್ತು ಜನಕ್ಕೆ ಜಾಗೃತಿ ಆಗಬೇಕು. ಇದೇನು ಸರ್ಕಾರದ ದುಡ್ಡಲ್ಲ, ತೆರಿಗೆ ಕಟ್ಟಿದ್ದಂಥ ದುಡ್ಡನ್ನ ಅಲ್ಲ, ಇದು ಸೆಸ್ಸಲ್ಲಿ ಬಂದಿರತಕ್ಕಂಥ ದುಡ್ಡು. ಸೊ ಸೆಸ್ ದುಡ್ಡು ಕೊಡೋಕ್ಕೆ ಇವರು ಏನು ತೊಂದರೆ ಮಾಡ್ತಾಯಿದ್ದಾರೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ನಾವು ಇದನ್ನು ಬಿಡಲ್ಲ. ಇನ್ನು ರಾಜ್ಯಾದ್ಯಂತನೂ ಕೂಡ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬೆಂಗಳೂರಲ್ಲಿ ತೊಂದರೆ ಆಯಿತು ನಮಗೆ ಏನು ಜಾಥಾ ಮಾಡೋಕ್ಕೆ. ಜಿಲ್ಲೆಗಳಲ್ಲಿ ಏನು ತೊಂದರೆ ಇಲ್ಲ. ಜಿಲ್ಲೆಯಲ್ಲಿ ನಾವು ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಒಂದು ಜಿಲ್ಲಾ ಅಧ್ಯಕ್ಷರುಗಳ ಸಮ್ಮುಖದಲ್ಲಿ ಒಂದು ದೊಡ್ಡ ರಥಯಾತ್ರೆನೇ ಮಾಡಿ DC ನಾವು ಕೊಡೋಂಥ ಕೆಲಸ ನಾವು ಮಾಡ್ತೀವಿ. ತಮ್ಮ ಹೆಸರು? ಡಿ ದೇವರಾಜ್, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟ.